ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇಂದು ನಾವು ಒಂದು ಅದ್ಭುತ ಲೋಕಕ್ಕೆ ಹೋಗುತ್ತಿದ್ದೇವೆ. ಬೆಂಗಳೂರಿನಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗ ತನ್ನಲ್ಲಿರುವ ರಹಸ್ಯಗಳಿಂದ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದೆ. ಅದೇ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ. ಇಲ್ಲಿ ಭೂಮಿಗೆ ತಾಗದೇ ಇರುವ ಗಾಳಿಯಲ್ಲಿ ತೇಲುವ ಕಂಬಗಳಿವೆ. ರಾಮಾಯಣ ಕಾಲದ ಜಟಾಯು ಇಲ್ಲಿಗೆ ಹೇಗೆ ಬಂದ, ಇಂದಿಗೂ ಒದ್ದೆಯಾಗಿರುವ ಆ ದೈತ್ಯ ಹೆಜ್ಜೆ ಗುರುತು ಯಾರದ್ದು, ಈ ಎಲ್ಲ ರಹಸ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಬಸ್ ಅಥವಾ ಸ್ವಂತ ವಾಹನದಲ್ಲಿ ಸುಮಾರು 2-3 ಗಂಟೆಗಳಲ್ಲಿ ಇಲ್ಲಿಗೆ ತಲುಪಬಹುದು. ಇದು ಪ್ರಾಚೀನ ಕಾಲದ ದೇವಾಲಯವಾಗಿದ್ದು ತನ್ನದೇ ಆದ ಇತಿಹಾಸವನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದು. ಈ ದೇವಾಲಯವನ್ನು 1530ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಚ್ಯುತದೇವರಾಯನ ಆಸ್ಥಾನದಲ್ಲಿದ್ದ ವೀರಪ್ಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ನಿರ್ಮಿಸಿದರು. ವಿಶೇಷವೆಂದರೆ ಈ ಸಹೋದರರು ಮೂಲತಃ ಕರ್ನಾಟಕದವರು ಎನ್ನುವುದು ನಮ್ಮ ಹೆಮ್ಮೆಯಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಬಹು ಎತ್ತರದ ಧ್ವಜಸ್ತಂಭ ಇರುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿನ ವಾಸ್ತುಶಿಲ್ಪವು ನೋಡಲು ಅಮೋಘವಾಗಿದ್ದು ತನ್ನದೇ ಆದ ವಿಶಿಷ್ಟತೆಯಿಂದ ಜನರನ್ನು ಆಕರ್ಷಣೆ ಮಾಡುತ್ತಿದೆ. ಈ ದೇವಾಲಯವು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಎಂದು ಹೇಳಬಹುದು. ಈ ದೇವಾಲಯದಲ್ಲಿ ಸುಮಾರು 70 ಕಂಬಗಳಿದ್ದು ಪ್ರತಿಯೊಂದು ಕಂಬವೂ ಸಹ ತನ್ನದೇ ಆದ ವಿಭಿನ್ನ ಶೈಲಿಯ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ. ಅಲ್ಲದೆ ಪ್ರತಿಯೊಂದು ರೂಪವೂ ಸಹ ಅದ್ಭುತವಾಗಿದೆ. ಪ್ರತಿಯೊಂದು ಕಂಬದಲ್ಲಿ ಕೆತ್ತಲಾದ ಪ್ರತಿಮೆಯ ಪರಿಪೂರ್ಣತೆಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈ ದೇವಾಲಯದಲ್ಲಿರುವ ಪ್ರತಿಯೊಂದು ಕಂಬವೂ ಸಹ ಪ್ರಾಚೀನ ಕಾಲದ ವೈಭವವನ್ನು ಹೇಳಬಯಸುತ್ತದೆ. ಪ್ರತಿಯೊಂದು ಕಂಬದ ಮೇಲಿರುವ ಕಲೆ ಮತ್ತು ಚಿತ್ರಕೃತಿಗಳು ನೋಡಲು ಬಹು ಸುಂದರವಾಗಿ ಅಲ್ಲದೆ ಆಕರ್ಷಣೀಯವಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನೃತ್ಯ ಮಾಡುತ್ತಿರುವ ಮಹಿಳೆಯ ಪ್ರತಿಮೆಯ ಕೆತ್ತನೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ದೇವಾಲಯಗಳ ಗೋಡೆಗಳ ಮೇಲೂ ಸಹ ಕೆತ್ತನೆಯನ್ನು ನಾವು ಕಾಣಬಹುದಾಗಿದೆ. ಈ ದೇವಾಲಯದಲ್ಲಿ ಕೆತ್ತನೆ ಮಾಡಲಾಗಿರುವ ಚಿತ್ರಗಳ ವರ್ಣನೆಯನ್ನು ಮಾಡಲು ಪದಗಳಿಂದ ಸಾಲದು. ಅವರ ನೈಪುಣ್ಯತೆಗೆ ನಮ್ಮದೊಂದು ಸಲಾಂ. ಈ ದೇವಾಲಯದಲ್ಲಿರುವ ವಿಶೇಷಗಳಲ್ಲಿ ಇದು ಒಂದು.
ಈ ದೇವಾಲಯದಲ್ಲಿ ಈ ಚಿತ್ರವನ್ನು ನೀವು ನೋಡುವುದಾದರೆ ನೀವು ಎತ್ತ ನೋಡಿದರೂ ನಿಮ್ಮನ್ನೇ ನೋಡುತ್ತಿರುವಂತೆ ಕಾಣುತ್ತದೆ. ಇದು ಇಲ್ಲಿನ ವಿಶೇಷವಾಗಿದೆ. ಅಲ್ಲದೆ ಈ ಚಿತ್ರಾಕೃತಿ ಅವರ ನೈಪುಣ್ಯತೆಗೆ ಒಂದು ಕೈಗನ್ನಡಿಯಾಗಿದೆ ಎಂದು ಹೇಳಬಹುದು. ಈ ವಾಸ್ತುಶಿಲ್ಪ ಶೈಲಿಯನ್ನು ನಾವು ಗಮನಿಸಿದಾಗ ನಮ್ಮ ಪೂರ್ವಜರು ಎಷ್ಟರ ಮಟ್ಟಿಗೆ ತಮ್ಮ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಬುದ್ಧರಾಗಿದ್ದರೆಂದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅಲ್ಲದೆ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ 70 ಕಂಬಗಳಲ್ಲಿರುವ ಈ ದೇವಾಲಯದಲ್ಲಿ ಒಂದು ಕಂಬ ಭೂಮಿಯನ್ನು ಪೂರ್ಣವಾಗಿ ಮುಟ್ಟದೆ ಗಾಳಿಯಲ್ಲಿ ತೇಲುತ್ತಿದೆ. ಬ್ರಿಟಿಷ್ ಇಂಜಿನಿಯರ್ಗಳು ಈ ರಹಸ್ಯವನ್ನು ತಿಳಿಯಲು ಕಂಬವನ್ನು ಅಲುಗಾಡಿಸಲು ಪ್ರಯತ್ನಿಸಿದಾಗ ಇಡೀ ದೇವಾಲಯವೇ ಅಲುಗಾಡತೊಡಗಿದೆ ಎಂದು ಹೇಳಲಾಗುತ್ತದೆ. ದೇವಾಲಯವನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿರುವ ಸುಂದರ ನಾಗಲಿಂಗದ ಪ್ರತಿಕೃತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಏಳು ಎಡೆಯ ಸರ್ಪವು ಶಿವಲಿಂಗಕ್ಕೆ ಛತ್ರಿ ಹಿಡಿದಿರುವ ಈ ಶಿಲ್ಪ ಅತ್ಯಂತ ಸುಂದರವಾಗಿದ್ದು ನೋಡಲು ಮನಮೋಹಕವಾಗಿದೆ. ದೇವಾಲಯದ ಸುತ್ತಲೂ ನೋಡಲು ಅನೇಕ ಮಂಟಪಗಳಿವೆ. ಅಲ್ಲದೆ ಅಪೂರ್ಣಗೊಂಡಿರುವ ಮಂಟಪಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಇದು ರಾಜನ ಅನುಮತಿ ಇಲ್ಲದೆ ಹಣ ಬಳಸಿದ್ದಕ್ಕಾಗಿ ವೀರಪ್ಪಣ್ಣನ ಕಣ್ಣುಗಳನ್ನು ಕಿತ್ತು ಹಾಕಲಾಯಿತು. ಅವರ ರಕ್ತದ ಕಲೆಗಳು ಇಂದಿಗೂ ಸಹ ಇಲ್ಲಿ ಇವೆ ಎಂಬ ದಂತಕಥೆ ಇದೆ. ದೇವಾಲಯವು ಸುತ್ತಲೂ ವಿಶಾಲವಾಗಿದ್ದು ತನ್ನದೇ ಆದ ವಿಶೇಷ ಹಾಗೂ ವಿಶಿಷ್ಟ ಸೊಬಗನ್ನು ಹೊಂದಿದೆ. ಕಲ್ಲಿನ ಬಂಡೆಯ ಮೇಲೆಯೇ ದೇವಾಲಯವನ್ನು ನಿರ್ಮಿಸಿರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಮಂಟಪದಲ್ಲಿ ನಾವು ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವು ಕಾಣಬಹುದು. ಅಲ್ಲದೆ ಇಲ್ಲಿ ಒಂದು ದೈತ್ಯ ಹೆಜ್ಜೆ ಗುರುತಿದೆ. ಇದು ಸೀತಾಮಾತೆ ಅಥವಾ ಹನುಮಂತನದ್ದು ಎಂದು ನಂಬಲಾಗಿದೆ. ಈ ಹೆಜ್ಜೆ ಗುರುತಿನಲ್ಲಿ ಯಾವಾಗಲೂ ಸಹ ನೀರು ಇರುತ್ತದೆ ಎಂಬುದು ಮತ್ತೊಂದು ವಿಶೇಷವಾಗಿದೆ. ನಾಗಲಿಂಗದ ಬಲಭಾಗದಲ್ಲಿ ನಾವು ಸಾಕಷ್ಟು ಕೆತ್ತನೆಗಳನ್ನು ಕಾಣಬಹುದು. ಅಲ್ಲದೆ ವಿಘ್ನೇಶನ ಪ್ರತಿಮೆಯನ್ನು ಕೆತ್ತನೆ ಮಾಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಚಿಕ್ಕ ಮಂಟಪದ ಮೂಲಕ ಇಲ್ಲಿ ಲಿಂಗದ ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ಸುತ್ತಲೂ ಅನೇಕ ಮಂಟಪಗಳಿರುವುದನ್ನು ಸಹ ನಾವು ಇಲ್ಲಿ ನೋಡಬಹುದು. ಇದೊಂದು ಪ್ರವಾಸಿ ತಾಣವಲ್ಲದೆ ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ಮೇರುಕೃತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ದೇವಾಲಯದ ನಂತರ ಮತ್ತೊಂದು ಕೆತ್ತನೆಯ ವಿಶೇಷ, ಅದು ಜಟಾಯು. ಹೌದು, ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಇಲ್ಲಿ ಬಿದ್ದನೆಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮರು ಇಲ್ಲಿ ಬಂದಾಗ ಲೇ ಪಕ್ಷಿ ಎಂದು ಹೇಳಿದ್ದರಿಂದ ಈ ಜಾಗಕ್ಕೆ ಲೇಪಾಕ್ಷಿ ಎಂದು ಹೆಸರಾಯಿತು. ನೀವು ದೇವಾಲಯಕ್ಕೆ ಹೋಗುವ ಮುನ್ನವೇ ಎಡಭಾಗದಲ್ಲಿ ಕಾಣಸಿಗುವುದೇ ಈ ಜಟಾಯು ಪಕ್ಷಿಯ ಕೆತ್ತನೆ. ಇದು ನೋಡಲು ಸುಂದರವಾಗಿದ್ದು ಕೆಲವೇ ಮೆಟ್ಟುಗಳನ್ನು ಹತ್ತಿ ಏರಿದಾಗ ಈ ರೀತಿ ಕಾಣುತ್ತದೆ. ಇಲ್ಲಿಂದ ನಾವು ಲೇಪಾಕ್ಷಿಯ ಸುತ್ತಮುತ್ತಲು ಕಾಣಸಿಗುವ ಪ್ರಕೃತಿ ಸೊಬಗನ್ನು ವೀಕ್ಷಿಸಬಹುದಾಗಿದೆ.
ಇಲ್ಲಿಗೆ ಹೋಗಲು ಪ್ರತಿಯೊಬ್ಬರಿಗೂ 10 ರೂಗಳನ್ನು ದರ ನಿಗದಿಪಡಿಸಲಾಗಿದೆ. ಲೇಪಾಕ್ಷಿಗೆ ಹೋದಾಗ ನೋಡಬೇಕಾದ ಮತ್ತೊಂದು ಸ್ಥಳಗಳಲ್ಲಿ ಇದೂ ಒಂದು. ಬಿರುಬೇಸಿಗೆಯಾದ ಕಾರಣ ನೋಡಲು ಸುತ್ತಮುತ್ತಲೂ ಮರಗಿಡಗಳು ಒಣಗಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಪ್ರಕೃತಿ ಸೌಂದರ್ಯವನ್ನು ಸವಿಯುವವರಿಗೆ ಇದೊಂದು ಏಳಿಮಡಿಸಿದ ಜಾಗವೆಂದು ನಾವು ಹೇಳಬಹುದು. ಶಾಪಿಂಗ್ ಮಾಡಲು ಆಸಕ್ತರಾಗಿರುವವರು ಇಲ್ಲಿ ಮಾಡಬಹುದಾಗಿದೆ. ದೇವಸ್ಥಾನಕ್ಕೆ ಹೋಗುವ ಮೊದಲೇ ನಮಗೆ ಕಾಣುವುದು ಈ ಬೃಹತ್ ನಂದಿ ವಿಗ್ರಹ. ಇದು ಸುಮಾರು 20 ಅಡಿ ಎತ್ತರ ಮತ್ತು 30 ಅಡಿ ಉದ್ದವಿದ್ದು ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ಭಾರತದ ಅತಿ ದೊಡ್ಡ ನಂದಿ ಪ್ರತಿಮೆಗಳಲ್ಲಿ ಒಂದಾಗಿದೆ. ಇಲ್ಲಿನ ನಂದಿಯ ಮುಖವು ದೇವಸ್ಥಾನದ ಒಳಗೆ ಇರುವ ನಾಗಲಿಂಗದ ಕಡೆ ತಿರುಗಿದೆ. ಇದಿಷ್ಟು ಇಲ್ಲಿನ ವಿಶೇಷವಾಗಿತ್ತು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.